2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೆಯ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ನಡೆಸುವ ಬಗ್ಗೆ ಮಾನ್ಯ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರವರು ದಿನಾಂಕ 16 ಜೂನ್ 2026ರಂದು ಮೌಲ್ಯಾಂಕನದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ನಮಗೆ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೆ ನಿರ್ದೇಶನ ನೀಡಲಾಗಿದೆ. ಅದರಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ LBA ಅಂದರೆ ಏನು ಅಂತ. LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. LBA ಸಂಬಂಧ ಭಾಷೆಗಳಿಗೆ ಒಂದು ಪಾಠ ಮತ್ತು ಒಂದು ಪದ್ಯ ಮತ್ತು ಪರಿಸರ ಅಧ್ಯಯನ ಗಣಿತಕ್ಕೆ ಒಂದು ಪಾಠಕ್ಕೆ ಒಂದು LBA ಅಂತ ಕನ್ಸಿಡರ್ ಮಾಡ್ಬೋದು. LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. LBA ಪ್ರಶ್ನೆ ಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗಿದೆ. ಅದರಲ್ಲಿ 10 ಅಂಕಗಳಿಗೆ ಲಿಖಿತ ಮತ್ತು 5 ಅಂಕಗಳಿಗೆ ಮೌಖಿಕ, ಒಟ್ಟು 15 ಅಂಕಗಳಿಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡುವುದು. ಭಾಷೆಗಳಲ್ಲಿ ಒಂದು ಪದ್ಯ ಮತ್ತು ಒಂದು ಪಾಠ, ಅದೇ ರೀತಿಯಾಗಿ ಪರಿಸರ ಅಧ್ಯಯನ ಮತ್ತು ಗಣಿತಕ್ಕೆ ಒಂದು ಪಾಠಕ್ಕೆ ಒಂದು LBA ಆಗಿರುತ್ತೆ. 10 ಅಂಕಗಳಿಗೆ ಲಿಖಿತವಾಗಿರಬೇಕು, 5 ಅಂಕಗಳಿಗೆ ಮೌಖಿಕವಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು LBA ಪ್ರಶ್ನೆ ಕೋಟಿಯನ್ನು ಆಧರಿಸಿ ತಯಾರಿಸ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮುಂದುವರೆದು ಅದರಲ್ಲಿ ಎಷ್ಟನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕು ಪಠ್ಯನ ಅಂತ ಕೂಡ ಇಲ್ಲಿ ತಿಳಿದುಕೊಟ್ಟಿದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳು ಕೂಡ ದ್ವಿಭಾಷಾ ತರಗತಿಗಳನ್ನು ಹೊಂದಿರೋದರಿಂದ 1ರಿಂದ 5ನೇ ತರಗತಿವರೆಗೂ 20% ಪಠ್ಯವನ್ನು ನಾವು FA1ಗೆ ಪರಿಗಣಿಸಬೇಕಾಗಿರುತ್ತೆ. ಈ ಅವಧಿ ಕೂಡ ಕೊಟ್ಟಿದ್ದಾರೆ. ಜೂನ್ 16, 2026ರಿಂದ 27 ಜುಲೈ 2026ರವರೆಗೂ ಎಷ್ಟು ಪಠ್ಯ ಆಗಿದೆ ಅದರ ಅನುಸಾರ ನಾವು LBAನ ಕೂಡ ನಿರ್ವಹಿಸಬೇಕಾಗಿರುತ್ತೆ. ಅದೇ ರೀತಿಯಾಗಿ FA1ಅನ್ನು ನಾವು ಒಳಗೊಂಡಂತೆ FA1 ಏನೇನು ಒಳಗೊಂಡಿದೆ ಅಂತ ಹೇಳಿದ್ರೆ LBA ಮತ್ತು ಚಟುವಟಿಕೆಗಳು, CCE ಚಟುವಟಿಕೆಗಳು ಏನಿದೆ ಅದು ಗೃಹಪಾಠ ಇರ್ಬೋದು, ಪ್ರಾಜೆಕ್ಟ್ಗಳು ಇರ್ಬೋದು, ಚಟುವಟಿಕೆಗಳು ಇರ್ಬೋದು, ಮತ್ತು ಲಿಖಿತವಾಗಿ ಮತ್ತು ಮೌಖಿಕವಾಗಿ ಚಟುವಟಿಕೆಗಳು ಇರ್ಬೋದು, ಯಾವುದೇ ನಾವು ಚಟುವಟಿಕೆ ನಿರ್ವಹಿಸಿರ್ಬೋದು. LBA ಜೊತೆಗೆ ಇದನ್ನು ಕೂಡ ನಾವು ಪರಿಗಣಿಸಿ ಅದನ್ನೆಲ್ಲ ಒಟ್ಟುಗೂಡಿ LBA ಮತ್ತು ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡು 15 ಅಂಕಗಳಿಗೆ ಪರಿವರ್ತಿಸಬೇಕಾಗಿರುತ್ತೆ. ಅದಕ್ಕಾಗಿ ನಾವು ಒಂದು ಫಾರ್ಮೆಟನ್ನು ರೆಡಿ ಮಾಡಿದ್ದೇವೆ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಮೊದಲನೇ ಫಾರ್ಮೆಟು ನಾವು CCE ಒಳಗೊಂಡಂಥ ಚಟುವಟಿಕೆಗಳು, CCE1 ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದು ಗೃಹಪಾಠ, ಹೋಮ್ವರ್ಕ್ ಇರ್ಬೋದು, ಪ್ರೊಜೆಕ್ಟ್ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು, ಇತರೆ ಆ್ಯಕ್ಟಿವಿಟೀಸ್ ಇರ್ಬೋದು, ನೀವು ಯಾವುದೇ ಆ್ಯಕ್ಟಿವಿಟೀಸ್ ಮಾಡಿರ್ಬೋದು ಶಾಲೆಗಳಲ್ಲಿ, ಅದನ್ನು ಕೂಡ ನಾವು ಪರಿಗಣನೆಗೆ ತಗೊಂಡಿದ್ದುಕೊಂಡು ರೂಪಣಾತ್ಮಕ ಮೌಲ್ಯಮಾಪನ FA1ಗೆ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಅದನ್ನು ಕೂಡ ಹೋಮ್ವರ್ಕ್ ಇರ್ಬೋದು, ಪ್ರೊಜೆಕ್ಟ್, ಆ್ಯಕ್ಟಿವಿಟೀಸ್, ಅದರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಒಟ್ಟುಗೂಡಿ 15 ಅಂಕಗಳಿಗೆ ನಾವು ಪರಿವರ್ತಿಸ್ಕೋಬೇಕಾಗಿರುತ್ತೆ. ಇದು FA1 ಅಲ್ಲ, ಇದು ಒಂದು ಭಾಗ. ಇದರ ಜೊತೆಗೆ ನಾವು ಇಲ್ಲಿ ಸಬ್ಜೆಕ್ಟ್ಸ್ ಕೂಡ ಮಾಡಿದ್ದೀವಿ, ಇಂಗ್ಲೀಷಿಗೆ, ಮ್ಯಾಥ್ಸಿಗೆ, ಅದೇ ರೀತಿಯಾಗಿ EVS, ಅದೇ ರೀತಿ ಉರ್ದು ಮತ್ತು ಕನ್ನಡ ಭಾಷೆಗಳಿಗಿದೆ. ಅದೇ ರೀತಿಯಾಗಿ ಇದು CCE2 ಅಂತ. ಈ CCE2 ರೆಕಾರ್ಡ್ನಲ್ಲಿ ಅಲ್ಲಿ CCEನಲ್ಲಿ ನಾವೇನು ಮಾಡಿದ್ವಿ, CCE ಅದರ್ ಆ್ಯಕ್ಟಿವಿಟೀಸ್ನಲ್ಲಿ ಪ್ರೊಜೆಕ್ಟ್ ಇರ್ಬೋದು, ಹೋಮ್ವರ್ಕ್ ಇರ್ಬೋದು, ಅದರ್ ಆ್ಯಕ್ಟಿವಿಟೀಸ್ ಇರ್ಬೋದು, 15 ಅಂಕಗಳಿಗೆ ಪರಿವರ್ತಿಸ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಪ್ರತಿಪಾಠಕ್ಕೆ ಪರಿಸರ ಮತ್ತು ಗಣಿತದಲ್ಲಿ, ಪರಿಸರ ಅಧ್ಯಯನ ಮತ್ತು ಗಣಿತದಲ್ಲಿ, ಅದೇ ರೀತಿಯಾಗಿ ಭಾಷೆಗಳಲ್ಲಿ ಒಂದು ಪಾಠ ಮತ್ತು ಪದ್ಯವನ್ನು ಸೇರಿಸಿ ಪ್ರತಿಯೊಂದಕ್ಕೂ 15 ಅಂಕಗಳಿಗೆ 10 ಅಂಕ ಲಿಖಿತ, 5 ಅಂಕ ಮೌಖಿಕ, ಒಟ್ಟುಗೂಡಿ 15 ಅಂಕ. ಇಲ್ಲಿ ನೀವು ಪರ್ಸ್ನಲ್ ಆಗಿ ಇಂಡಿವಿಜುವಲ್ ಆಗಿ ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕಾಗುತ್ತೆ. 10 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಮತ್ತು 5 ಅಂಕಗಳಿಗೆ ಮೌಖಿಕ ಪ್ರಶ್ನೆ ಪತ್ರಿಕೆ, ಅದನ್ನು ಎಂಟ್ರಿ ಮಾಡುವಂಥ ಇಂಡಿವಿಜುವಲ್ ರಿಜಿಸ್ಟರ್ ಜೊತೆಗೆ ಇಲ್ಲಿ 15 ಅಂಕಗಳಿಗೆ ಆ ವಿದ್ಯಾರ್ಥಿ ಹೆಸರನ್ನು ಇಲ್ಲಿ ಬರೆದು ಆ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಗಳಿಸಿದರೆ LBA1ನಲ್ಲಿ, ಅದೇ ರೀತಿಯಾಗಿ LBA2ನಲ್ಲಿ, LBA3ನಲ್ಲಿ, LBA4ನಲ್ಲಿ, ಅದರ ಜೊತೆಗೆ CCE1ನಲ್ಲಿ ರೆಕಾರ್ಡ್ನಲ್ಲಿ ಯಾವುದು CC ಆ್ಯಕ್ಟಿವಿಟೀಸ್ನ ಅಂಕ ಗಳಿಸಿದ ವಿದ್ಯಾರ್ಥಿ ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗಿರುತ್ತೆ. ಒಟ್ಟಾರೆಯಾಗಿ ಟೋಟಲ್ ಮಾರ್ಕ್ಸನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು 15 ಮಾರ್ಕ್ಸಿಗೆ ನಾವು ಕನ್ವರ್ಟ್ ಮಾಡಬೇಕಾಗಿರುತ್ತೆ. 15%ಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ನಮಗೆ ಒಂದು ಇಮೇಜ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. LBA1ನಲ್ಲಿ ಒಬ್ಬ ವಿದ್ಯಾರ್ಥಿ 12 ಅಂಕ ಪಡೆದಿದ್ದಾನೆ,
2ನಲ್ಲಿ 11 ಅಂಕ, 3ನಲ್ಲಿ 13 ಅಂಕ, LBA 4ನಲ್ಲಿ 12 ಅಂಕ ಪಡೆದಿದ್ದಾನೆ. ಅದೇ ರೀತಿಯಾಗಿ CC1 ರೆಕಾರ್ಡ್ ನಾವು ಏನು ಮೊದಲಿಗೆ ತೋರಿಸಿದ್ವಿ ಅದರಲ್ಲಿ ಆ ವಿದ್ಯಾರ್ಥಿ 14 ಅಂಕಗಳನ್ನು ಪಡೆದಿದ್ದಾನೆ. ಒಟ್ಟಾರೆಯಾಗಿ LBA ಜೊತೆಗೆ CC ಇತರೆ ಚಟುವಟಿಕೆಗಳನ್ನು ಕೂಡ ನಾವು ಸೇರಿಸಿ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನ್ನ ಎಲ್ಲ ಗೃಹಪಾಠ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಮತ್ತು ಅದರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅವೆಲ್ಲನೂ ಈ ಕಡೆ ಸೇರಿಸಿ ಅವೆಲ್ಲ 14 ಅಂಕ ಆ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಕರು ನಿಗದಿಪಡಿಸಿದ್ದಾರೆ, ಕೊಟ್ಟು ನೀಡಿದ್ದಾರೆ. ಈಗ ಅವೆಲ್ಲ ಅಂಕಗಳನ್ನು ಕೂಡ ನಾವು ಯಾವ ರೀತಿಯಾಗಿ 15 ಅಂಕಗಳಿಗೆ ಪರಿವರ್ತಿಸಬೇಕು ಅಂತ ಇಲ್ಲಿ ಪರಿವರ್ತನೆ ಸೂತ್ರವನ್ನು ಕೂಡ ನೀಡಿದ್ದಾರೆ. ಅದು ಗರಿಷ್ಠಾಂಕ ಎಷ್ಟಿದೆ? 75 ಇದೆ. ಆ ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕ 62. ಅದಕ್ಕೆ 15ರಿಂದ ಗುಣಾಕಾರ ಮಾಡಿದಾಗ, ಮಲ್ಟಿಪ್ಲೈ ಮಾಡಿದಾಗ ಆ ವಿದ್ಯಾರ್ಥಿ 12.4 ಅಂಕಗಳನ್ನು ಗಳಿಸ್ತಾರೆ. ಆ ಅಂಕಗಳನ್ನು ತಂದು ನಾವು ಈ ಫಾರ್ಮೆಟ್ ಇದೆಯಲ್ಲ, ಈ ಫಾರ್ಮೆಟ್ನಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. LBA ಮತ್ತು CC ಆಕ್ಟಿವಿಟೀಸ್ ಎಲ್ಲದೂ ಕೂಡ ಸೇರಿಸಿ ಆ ವಿದ್ಯಾರ್ಥಿ 12.4 ಅಂಕಗಳನ್ನು ಗಳಿಸಿರ್ತಾನೆ. ಆ ಅಂಕಗಳನ್ನು ತಂದು ನಾವು 15% ಅಂತ ಏನು ಶೇಕಡ ತೋರಿಸಿದ್ದೀವಿ ಅಲ್ಲಿ ಕೂಡ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಗ್ರೇಡ್ ಕೂಡ ನಾವು ನಮೂದು ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ FA1, FA2 ನಂತರ SA2ನ ಕೂಡ ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ರಿಟರ್ನ್ ಮಾರ್ಕ್ಸ್ ಏನಿದೆ 40 ಅಂಕಕ್ಕೆ ಇರುತ್ತೆ. ಅದೇ ರೀತಿಯಾಗಿ ಓರಲ್ 10 ಅಂಕ ಇರುತ್ತೆ. ಟೋಟಲ್ ಆಗಿ 50 ಅಂಕಗಳಿಗೆ ನಾವು ಪರೀಕ್ಷೆಯನ್ನು ತೆಗೆದುಕೊಂಡು ಅದಾದ ನಂತರ ಅದನ್ನು 20 ಮಾರ್ಕ್ಸಿಗೆ ನಾವು ಯಾವ ರೀತಿಯಾಗಿ 15 ಅಂಕಗಳಿಗೆ ಪರಿವರ್ತಿಸಿದ್ದೀವಿ ಅದೇ ರೀತಿಯಾಗಿ ವಿದ್ಯಾರ್ಥಿ ಗಳಿಸಿದ ಅಂಕ ಮತ್ತು ಗರಿಷ್ಠ ಅಂಕದ ಜೊತೆಗೆ ಅದನ್ನು ನಾವು ಪರಿಗಣಿಸಿ ಆ ವಿದ್ಯಾರ್ಥಿನ ಶೇಕಡ 20ಕ್ಕೆ ನಾವು ಕನ್ವರ್ಟ್ ಮಾಡಿ ಇಲ್ಲಿ ಕೂಡ ನಾವು SA1 ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದು ಒಟ್ಟಾರೆಯಾಗಿ ಫಸ್ಟ್ ಸೆಮಿಸ್ಟರಿಗೆ 50 ಮಾರ್ಕ್ಸಿಗೆ ಕನ್ಸಿಡರ್ ಆಗುತ್ತೆ. ಅದೇ ರೀತಿಯಾಗಿ ಎರಡನೇ ಸೆಮಿಸ್ಟರಿಗೂ ಕೂಡ FA3, FA4, SA2 ಇದೇ ರೀತಿಯಾಗಿ ನಾವು ಶೇಕಡ 50ಕ್ಕೆ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಎರಡನ್ನೂ ಕೂಡ ಕ್ರೋಢೀಕೃತ ವಹಿಯಲ್ಲಿ ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ. ಈ ಕ್ರೋಢೀಕೃತ ವಹಿನಲ್ಲಿ ನಾವು ಎಂಟ್ರಿ ಮಾಡಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿಯ ಹೆಸರು ಕೂಡ ಇದೆ, ಶಾಲೆಗೆ ಹಾಜರಾದ ದಿನಗಳು ಇದೆ, ಶಾಲೆ ನಡೆದ ದಿನಗಳು ಇದೆ. ಅದೇ ರೀತಿಯಾಗಿ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರಿಗೆ ಸೆಪ್ರೇಟ್ ಆಗಿ ರೋಗಳನ್ನು ಮಾಡಲಾಗಿದೆ. FA1ನಲ್ಲಿ ಗಳಿಸಿದ ವಿದ್ಯಾರ್ಥಿ ಗಳಿಸಿದ ಅಂಕಗಳು, FA2ನಲ್ಲಿ ಗಳಿಸಿದ ಅಂಕಗಳು, SA1 ಅದೇ ಟೋಟಲಿ ಎಲ್ಲ ಶೇಕಡ 50%ಗೆ ಫಸ್ಟ್ ಸೆಮ್ ಅಂತ ಕನ್ಸಿಡರ್ ಆಗುತ್ತೆ. ಅದೇ ರೀತಿಯಾಗಿ FA3, FA4 ಹಾಗೂ SA2ನ ಕನ್ಸಿಡರ್ ಮಾಡಿದಾಗ ಸೆಮ್ 2 ಆಗಿರುತ್ತೆ. ಸೆಮ್ 1 ಮತ್ತು ಸೆಮ್ 2ನ ಅಂಕಗಳನ್ನು ಕ್ರೋಢೀಕರಿಸಿದಾಗ ನಾವು 100% ಆ ವಿದ್ಯಾರ್ಥಿಯ ವಾರ್ಷಿಕ ಫಲಿತಾಂಶವನ್ನು ನಾವು ಈ ಕ್ರೋಢೀಕೃತ ವಹಿನಲ್ಲಿ ನಾವು ನಮೂದಿಸಬೇಕಾಗಿರುತ್ತೆ. ಈ ರೀತಿಯಾಗಿ ನಾವು ವಿದ್ಯಾರ್ಥಿಗಳ ಫಾರ್ಮೇಟಿವ್ ಅಸೆಸ್ಮೆಂಟ್ FA1, FA2, SA1, FA3, FA4 ಮತ್ತು SA2ನ ಒಂದು ಕ್ರೋಢೀಕೃತ ವಹಿಯನ್ನು ಕೂಡ ನಾವು ನಿರ್ವಹಿಸಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳು ಹಾಗೂ LBA ಪ್ರಶ್ನೆ ಕೋಟೆಯನ್ನು ಆಧರಿಸಿ ತೆಗೆದಂತಹ ಪ್ರಶ್ನೆ ಪತ್ರಿಕೆ ಇರ್ಬೋದು, ಓರಲ್ ಇರ್ಬೋದು, ಮತ್ತು CC ಆ್ಯಕ್ಟಿವಿಟೀಸ್ ನಾವು ಏನು ಮಾಡಿಸಿದ್ದೀವಿ, ಪ್ರಾಜೆಕ್ಟ್ ಇರ್ಬೋದು, ಗೃಹಪಾಠ ಇರ್ಬೋದು, ಎಲ್ಲನೂ ಕೂಡ ನಾವು ಕನ್ಸಿಡರ್ ಮಾಡಿಕೊಂಡು ಆ ವಿದ್ಯಾರ್ಥಿಗೆ ಒಟ್ಟಾರೆಯಾಗಿ ಆ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಯನ್ನು ಎಲ್ಲ ಶಿಕ್ಷಕರು ಕೂಡ ಶ್ರಮಿಸಬೇಕಾಗಿದೆ. ಹಾಗಾಗಿ ಎಲ್ಲ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೆ ಧನ್ಯವಾದ ಸಲ್ಲಿಸುತ್ತೇನೆ.